ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕಂದಗಿರಿ ಅನ್ನೋ ನಾಮಫಲಕ, ಇದು ರಾಜ್ಯದಲ್ಲಿ ಟ್ರೆಕ್ಕಿಂಗ್ ಸ್ಪಾಟ್. ಇದೇ ಸ್ಕಂದಗಿರಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರ್ತಾರೆ. ಇನ್ನು ಇದೇ ಸ್ಕಂದಗಿರಿಯ ಬುಡದಲ್ಲಿ ಪಾಪಾಗ್ನಿ ಮಠ ಮತ್ತು ಓಂಕಾರೇಶ್ವರ ಮಠ ಎಂಬ ಎರಡು ಮಠಗಳಿವೆ. ಪಾಪಾಗ್ನಿ ಮಠದಲ್ಲಿ ಶಿವ ದೇವಾಲಯ ಇದ್ರೆ, ಓಂಕಾರೇಶ್ವರ ಮಠ ಅನ್ನದಾನ ಸೇರಿದಂತೆ ಇತರ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ತನ್ನದೇ ಆದ ಸೇವೆ ಮಾಡುತ್ತಿದೆ. ಇಂತಹ ಎರಡೂ ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ. ಅದು ಜೆಸಿಬಿ ಮೂಲಕ ನೂರಾರು ಟಿಪ್ಪರ್ ಲೋಡ್ ಮರಳು ಖಾಸಗಿಯವರು ಸಾಗಿಸುತ್ತಿದ್ದು, ಬೆಳಗಾಗುವಷ್ಟರಲ್ಲಿ ಮಠದ ಜಾಗದಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿರೋದನ್ನು ಕಂಡು ಉಭಯ ಟ್ರಸ್ಟಿನ ಸದಸ್ಯರು ಹೌಹಾರಿದ್ದಾರೆ. ಮಣ್ಣು ಸಾಗಿಸಿದವರು ಯಾರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದು, ಗಣಿಗಾರಿಕೆ ಮಾಡುತ್ತಿರುವ ಲೋಕೇಶ್ ಎಂಬಾತ ಮರಳು ಸಾಗಿಸಿರುವುದಾಗಿ ಖುದ್ದು ಟ್ರಸ್ಟ್ನ ಪದಾಧಿಕಾರಿಗಳೇ ಆರೋಪಿಸಿದ್ದಾರೆ. ಹಾಗಾಗಿ ಅನುಮತಿ ಇಲ್ಲದೆ ಮಠದ ಜಾಗದಲ್ಲಿ ಮರಳು ತೆಗೆದ ಆರೋಪದಲ್ಲಿ ಇದೀಗ ಓಂಕಾರೇಶ್ವರ ಮಠ ಟ್ರಸ್ಟ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಕುರಿತು ಮಾತನಾಡಿದ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಕಾರ್ಯದರ್ಶಿ ಶ್ರೀನಿವಾಸ್, ರಾತ್ರಿ ವೇಳೆ ಕೆಲವರು ಅನಧಿಕೃತವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ. 2 ರಾತ್ರಿ ಮಣ್ಣು ಕೊಂಡೊಯ್ದಿದ್ದಾರೆ. ಪಾಪಾಗ್ನಿ ಮಠದ ಜಾಗದಲ್ಲೂ ಮಣ್ಣು ಹೊಯ್ದಿದ್ದಾರೆ. ಸುಮಾರು 100 ಲೋಡ್ಗೂ ಹೆಚ್ಚು ಮಣ್ಣು ಹೊತ್ತೊಯ್ಯಲಾಗಿದೆ. ಇದರಿಂದ ಮಠದ ಜಮೀನು ಹಳ್ಳ ಕೊಳ್ಳಗಳಿಂದ ಹಾಳಾಗ್ತಾ ಇದ್ದು ಪರಿಸರಕ್ಕೂ ತೊಂದರೆಯಾಗಿದೆ. ಇವರು ಮಣ್ಣು ತೆಗೆಯುವ ನೆಪದಲ್ಲಿ ಅಪಾರ ಪ್ರಮಾಣದ ಸಸ್ಯ ರಾಶಿಗೂ ಹಾನಿ ಮಾಡ್ತಾ ಇದ್ದು, ಕೂಡಲೇ ಮಣ್ಣು ತೆಗೆದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದರು. ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟು ನಾವು ಪಾಪಾಗ್ನಿ ಮಠ ಅಧ್ಯಕ್ಷರು. ಇಲ್ಲಿ ಮೊನ್ನೆ ರಾತ್ರಿಯವರು ಮಣ್ಣು ಎತ್ತುತ್ತಾ ಇದ್ರು ಒಂದು 3 ದಿವಸದಿಂದ. ಅದು ನಮಗೆ ತಿಳಿತು. ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ, ಒಂದು 3 ದಿವಸದಿಂದ ಎತ್ತಾ ಇದ್ರಂತೆ. ಅದು ನೋಡಿ ನಾವು ನಿಲ್ಲಿಸಿಬಿಟ್ಟಿದ್ರು. ತಿರ್ಗಿ ಅದು ನಮ್ಮ ಜಾಗದಲ್ಲಿನೂ ಎತ್ತವ್ರು ಮಣ್ಣು. ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದು ಮಾಡ್ತಾಯಿದ್ವಿ. ಎಷ್ಟೊತ್ತಿನಲ್ಲಿ ಹೋಗಿದ್ರು ಅಲ್ಲಿಗೆ? 9 ಗಂಟೆ, ರಾತ್ರಿ 9-9:30 ಆಗಿ. ಆವಾಗ ಹೋದಾಗ ಗಾಡಿ ಟಿಪ್ಪರು ಎಲ್ಲ ಅಲ್ಲೇ ಇತ್ತು. ನೋಡಿ ನಾವು ಹೋಗಿ ನಿಲ್ಲಿಸಿದ್ವಿ. ಮೈಲಪ್ಪನಹಳ್ಳಿ ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಠ ಮುಂದುವರಿತಾ ಇದೆ. ಮಠದಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಟ್ರಸ್ಟ್ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆಯಲಾಗಿದೆ. ರಾತ್ರಿ ವೇಳೆ ಮಣ್ಣು ಸಾಗಿಸುತ್ತಿದ್ದಾರೆ. ಸ್ಥಳೀಯರ ಕುಮ್ಮಕ್ಕಿನಿಂದ ಮಣ್ಣು ತೆಗೆದಿರುವ ಶಂಕೆ ಇದ್ದು, ಲೋಕೇಶ್ ಅನ್ನೋರು ಮಣ್ಣು ತೆಗೆದಿರುವ ಶಂಕೆ ಇದೆ. ಟ್ರಸ್ಟ್ನಿಂದ ಅನುಮತಿ ಪಡೆಯದೆ ಮಣ್ಣು ತೆಗೆದು ಹಾಳು ಮಾಡಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಓಂಕಾರ ಜ್ಯೋತಿ ಮಠ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಮರಿಯಪ್ಪ ಸ್ವಾಮಿಗಳು ಮೊದಲು ತುಂಬ ಚೆನ್ನಾಗಿ ಪೂಜಾ ಕೈಂಕರ್ಯಗಳು ಮತ್ತು ಅನ್ನದಾನ, ಗೋಶಾಲೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ರು. ಅವ್ರ ನಂತರ ಒಂದು 5-6 ವರ್ಷ ಯಾರೂ ಬಂದಿರಲಿಲ್ಲ, ಯಾರೂ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ನಾವು ಒಂದು ಸಾರಿ ಬಂದಾಗ ಅಮ್ಮ ಅವರಿದ್ದರು, ಶ್ರೀನಿವಾಸಪ್ಪ ಈ ಥರ ಮೊದಲು ಎಲ್ಲ ನೀವು ಬರ್ತಿದ್ರಿ ನೋಡ್ತಿದ್ರಿ, ಇವಾಗ ಸ್ವಾಮಿಗಳಿಲ್ಲ, ಏನಾದರೂ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಲ್ಲಿ ಹೋಮಗಳು ಮಾಡಿಸಿ ಪೂಜೆಗಳು ಮಾಡಿಸಿ ಯಾರೂ ನೋಡೋರಿಲ್ಲ ಅಂದರು. ಹಂಗಾಗಿ ನಾವು ಈ ಮಠವನ್ನು ಕೈ ತೊಗೊಂಡು ನಮ್ಮ ಒಂದು ಸೆಕ್ರೆಟ್ರಿ ತಂದಲ್ಲಿ ನಡ್ಸ್ಕೊಂಬರ್ತಾಯಿದ್ವಿ. ಇಲ್ಲಿ 1 ಎಕರೆ 6 ಕುಂಟೆ ಮಠದ ಜಾಗ ಮತ್ತು 1 ಎಕರೆ 6 ಕುಂಟೆ ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಈಗ ನಾವು ನಿಂತಿರುವಂಥ ಜಾಗ. ಇದರಲ್ಲಿ ರಾತ್ರಿ ಗೊತ್ತಿಲ್ಲದಂಗೆ ಯಾರೋ ಕೆಲವರು ಬಂದು ಮಣ್ಣನ್ನು ಅನಧಿಕೃತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬರ್ತಾರೆ ನೋಡೋಣ ಯಾರಾದರೂ ಅಂತ ನೋಡಿದ್ವಿ, ಯಾರೂ ಬರಲಿಲ್ಲ. 1.6 ಎಕರೆ ಪ್ರದೇಶ ಟ್ರಸ್ಟ್ಗೆ ಸೇರಿದ ಭೂಮಿಯಾಗಿದ್ದು, ಇದೇ ಜಾಗದಲ್ಲಿ ಮಣ್ಣು ತೆಗೆಯಲಾಗಿದೆ. ಒಟ್ಟಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ 2 ಮಠಗಳು ಪ್ರಕೃತಿಯ ಮಡಿಲಲ್ಲಿದ್ದು, ಸ್ಕಂದಗಿರಿ ಮತ್ತು ಕೂರ್ಮಗಿರಿಯ ಮಡಿಲಲ್ಲೇ 2 ಮಠಗಳಿವೆ. ಈ ಮಠಗಳ ಜಾಗ ಹೊರತುಪಡಿಸಿ ಉಳಿದೆಲ್ಲ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು, ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳ ತಾಣವಾಗಿದೆ. ಇಂತಹ ಜಾಗದಲ್ಲಿ ಮಣ್ಣು ತೆಗೆಯುವ ಮೂಲಕ ಒಂದು ಕಡೆ ಪರಿಸರಕ್ಕೆ, ಮತ್ತೊಂದು ಕಡೆ ಉಭಯ ಮಠಗಳಿಗೆ ಹಾನಿ ಮಾಡಿರುವ ಖದೀಮರ ವಿರುದ್ಧ ಕ್ರಮ ವಹಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ.